ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಇತಿಹಾಸದಲ್ಲಿ ಮತ್ತೊಂದು ಪ್ರಮುಖವಾದ ಅಧ್ಯಾಯ ಹೊಸ ಮತಗಳ ಉದಯ. ಈ ಹೊಸ ಮತಗಳ ಉದಯ ಎನ್ನುವಂತಹ ಅಧ್ಯಾಯದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ನಾವು ಕಲಿಯಬಹುದಾದಂತಹ ಪ್ರಮುಖ ಅಂಶಗಳು ಜೈನ ಮತ್ತು ಬೌದ್ಧ ಧರ್ಮಗಳ ಉದಯದ ಹಿನ್ನೆಲೆ. ಜೈನ ಮತ್ತು ಬೌದ್ಧ ಧರ್ಮ. ಜೈನ ಮತ್ತು ಬೌದ್ಧ ಧರ್ಮಗಳ ಉದಯದ ಹಿನ್ನೆಲೆ ಏನು? ಉದಯದ ಹಿನ್ನೆಲೆ, ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಉದಯ ಆಗಲಿಕ್ಕೆ ಯಾವ ಕಾರಣಗಳು ಪ್ರಮುಖವಾದವು? ಇವೆರಡೂ ಧರ್ಮಗಳು ಉದಯ ಆಗಲಿಕ್ಕೆ ಒಂದು ಹಿನ್ನೆಲೆ ಇದೆ, ಕಾರಣಗಳಿದ್ದಾವೆ. ಆ ಕಾರಣಗಳು ಯಾವ್ಯಾವು ಅನ್ನುವಂಥದ್ದನ್ನ ನಾವು ಈ ಪಾಠದಲ್ಲಿ ತಿಳ್ಕೊಳ್ತೇವೆ. ಜೈನ ಮತ್ತು ಬೌದ್ಧ ಧರ್ಮಗಳ ಉದಯದ ಹಿನ್ನೆಲೆಯನ್ನ ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೇವೆ. ಜೈನ ಮತ್ತು ಬೌದ್ಧ ಧರ್ಮಗಳು, ಜೈನ ಮತ್ತು ಬೌದ್ಧ ಧರ್ಮದ ತತ್ವಗಳು, ಜೈನ ಮತ್ತು ಬೌದ್ಧ ಧರ್ಮದ ಬೆಳವಣಿಗೆ ಹೇಗಾಯಿತು ಎನ್ನುವಂತಹ ಅಂಶಗಳನ್ನ ನಾವು ಈ ಪಾಠದಲ್ಲಿ ತಿಳ್ಕೊಳ್ತೇವೆ. ಹಾಗಾದ್ರೆ ನಮ್ಮ ಭಾರತ ವಿವಿಧ ಸಂಸ್ಕೃತಿ ಮತ್ತು ಧರ್ಮಗಳಿರುವಂತಹ ದೇಶ ಆಗಿದೆ. ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಹಿಂದೂ ಧರ್ಮ, ಮುಸಲ್ಮಾನ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಪಾರಸಿಕ ಧರ್ಮಗಳಿದ್ದಾವೆ. ಈ ಎಲ್ಲ ಧರ್ಮಗಳ ಮತ್ತು ಎಲ್ಲ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿರುವಂತಹ ವಿವಿಧ ಸಂಸ್ಕೃತಿಯನ್ನ ನಮ್ಮ ಭಾರತ ಒಳಗೊಂಡಿದೆ. ವೈವಿಧ್ಯಮಯವಾದ ಈ ಬಹುಮುಖಿ ಸಂಸ್ಕೃತಿಯನ್ನ ಹಲವು ಧರ್ಮಗಳು ಘೋಷಣೆಯನ್ನು ಮಾಡಿಕೊಂಡಿದ್ದಾವೆ. ಇವುಗಳಲ್ಲಿ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಮಧ್ಯ ಗಂಗಾ ನದಿಯ ಬಯಲಿನಲ್ಲಿ ಉದಯಿಸಿದಂತಹ ಜೈನ ಮತ್ತು ಬೌದ್ಧ ಧರ್ಮಗಳು ಇಲ್ಲಿ ಪ್ರಮುಖವಾಗಿವೆ. ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಗಂಗಾ ನದಿಯ ಬಯಲಿನಲ್ಲಿ ಉದಯಿಸಿದಂತಹ ಪ್ರಮುಖ ಧರ್ಮಗಳು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಆಗಿವೆ. ಹಾಗಾದರೆ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ನಮ್ಮ ಸಮಾಜ ಹೇಗಿತ್ತು ಅಂದ್ರೆ ವರ್ಣಾಧಾರಿತವಾಗಿತ್ತು. ವರ್ಣಗಳು ನಮಗೆ ಗೊತ್ತಿದೆ, 4 ವರ್ಣಗಳಿವೆ. ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಮೇಲೆ 7 ಶ್ರೇಣಿ ಅಂತ ಕರಿತೀವಿ ನಾವು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಸಮಾಜ ವರ್ಣ ವ್ಯವಸ್ಥೆಯನ್ನು ಒಳಗೊಂಡಿತ್ತು. ಬ್ರಾಹ್ಮಣರು ಅಂದ್ರೆ ಪುರೋಹಿತರಾಗಿದ್ರು, ಯಜ್ಞಯಾಗಗಳನ್ನು ಮಾಡ್ತಾ ಇದ್ರು. ಅವರ ಕೆಳಗಡೆ ಕ್ಷತ್ರಿಯರು ಆಳುವ ವರ್ಗ, ಅಂದ್ರೆ ಆಡಳಿತ ನಡೆಸುವಂತ ವರ್ಗ, ಪ್ರಜೆಗಳ ರಕ್ಷಣೆ ಮಾಡ್ತಕ್ಕಂಥವರು ಕ್ಷತ್ರಿಯರಾಗಿದ್ರು. ಅವರ ಕೆಳಗಡೆ ವೈಶ್ಯರು ಕೃಷಿಯನ್ನ ಮತ್ತು ಪಶುಪಾಲನೆಯನ್ನ, ವ್ಯಾಪಾರವನ್ನ ಮಾಡ್ತಕ್ಕಂಥವರಾಗಿದ್ರು. ಅವರ ಕಟ್ಟಕಡೆಯ ಕೊನೆಯ ವರ್ಣ ಶೂದ್ರರು. ಇವರು ಕೃಷಿಯಾಳುಗಳಾಗಿದ್ರು ಮತ್ತು ಮನೆಯಾಳುಗಳು ಆಗಿದ್ರು. ಇದು ಈ ರೀತಿಯ ವರ್ಣ ವ್ಯವಸ್ಥೆ ಅವತ್ತು ಇತ್ತು. ನಮಗೆ ಗೊತ್ತಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎನ್ನುವಂತ ವರ್ಣ ವ್ಯವಸ್ಥೆ ಈ ಒಂದು ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಯಿತು ಎನ್ನುವಂತ ಅಂಶವನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಮತ್ಯಾವ್ಯಾವ ಅಂಶಗಳು ಇದಕ್ಕೆ ಕಾರಣ ಆಗಿರಬಹುದು ಅಂದ್ರೆ, ಮೊದಲೇ ನಾವು ನೋಡಿದಾಗೆ ವರ್ಣಗಳು ಅದರಲ್ಲಿ ಗೊತ್ತಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎನ್ನುವಂತಹ ವರ್ಣ ವ್ಯವಸ್ಥೆ ಆ ಕ್ರಿಸ್ತಪೂರ್ವ ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ ಇದ್ದದ್ದರಿಂದ ಈ ವರ್ಣ ವ್ಯವಸ್ಥೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಉದಯಕ್ಕೆ ಕಾರಣ ಆಗಿದೆ. ಅಂದರೆ ವರ್ಣಗಳಲ್ಲಿನ ಅಸಮಾನತೆ, ಅಸಮಾಧಾನ ಇವೆಲ್ಲವುಗಳು ಕೂಡ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಉದಯ ಆಗಲಿಕ್ಕೆ ತುಂಬಾ ಕಾರಣ ಆಗಿದೆ. ಸಮಾಜದಲ್ಲಿ ಎಲ್ಲರ ಸವಲತ್ತುಗಳು, ಮನ್ನಣೆಗಳು ಉಚ್ಚ ವರ್ಗದವರಿಗೆ, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಮಾತ್ರ ಸಿಗ್ತಾ ಇದೆ. ಯಾವುದೇ ಒಂದು ಸೌಲಭ್ಯ ತೆಗೆದುಕೊಳ್ಳಿ, ಯಾವುದೇ ಒಂದು ಮನ್ನಣೆ, ಗೌರವಗಳು, ಮರ್ಯಾದೆಗಳು ಇವರಿಗೆ ಮಾತ್ರ ಸಿಗ್ತಾ ಇದ್ವು. ಈ ಕಾರಣಕ್ಕಾಗಿ ಅವರಿಗೆ ಸೀಮಿತವಾದ್ರಿಂದ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದೇ ಕಾರಣ ಆಗಿರಬಹುದು. ಸ್ತ್ರೀಯರು ಮತ್ತು ಶೂದ್ರರನ್ನ ಅಶುದ್ಧರು ಎಂದು ಬಹಳ ಖೇದಕರವಾದ ಸಂಗತಿ. ಸ್ತ್ರೀಯರನ್ನ ನಾವು ಅಶುದ್ಧರು ಅಂದ್ರೆ ಹೇಗೆ? ಸ್ತ್ರೀಯರು ಮತ್ತು ಶೂದ್ರರು
ಅಶುದ್ಧರು ಅಂತ ಹೇಳಿ ಅವತ್ತು ಪರಿಗಣಿಸಿದ್ರು. ಈ ಸಂದರ್ಭದಲ್ಲಿ ಜನತೆಗೆ ಗೌತಮ ಬುದ್ಧ ಮತ್ತು ಮಹಾವೀರನ ತತ್ವಗಳು ಭರವಸೆಯ ಹೊಸ ಮಾರ್ಗವಾಗಿ ಇವು ಬೆಳಕಾಗುವಂತೆ ತಿಳ್ಕೊಳ್ಬಹುದು. ಹಾಗಾದರೆ ಉತ್ತರ ಪ್ರದೇಶದ ಪೂರ್ವ ಭಾಗ, ಬಿಹಾರದ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ನವೀನ ಕೃಷಿ ಆಡಳಿತ, ನವ ಕೃಷಿ ಆಡಳಿತ ಅಥವಾ ನವೀನ ಮಾದರಿಯ ಕೃಷಿ ಆಧಾರಿತ ವ್ಯವಸ್ಥೆ ಅವತ್ತು ರೂಪುಗೊಂಡಿತ್ತು. 5ನೇ ಶತಮಾನದ ಕಾಲಾವಧಿಯ ವೇಳೆಗೆ ಅಲ್ಲಿ ಕಬ್ಬಿಣದ ವ್ಯವಸಾಯದ ಉಪಕರಣಗಳು ಬೆಳಕಿಗೆ ಬಂದವು. ನೋಡಿ, 5ನೇ ಶತಮಾನದಲ್ಲಿ ಈ ಬಿಹಾರದ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗಗಳಲ್ಲಿ, ಉತ್ತರ ಪ್ರದೇಶದ ಪೂರ್ವ ಭಾಗಗಳಲ್ಲಿ ನವೀನ ಕೃಷಿ ಆಧಾರಿತ ಅರ್ಥವ್ಯವಸ್ಥೆ ಬಂತು. ಆಗ ಕಬ್ಬಿಣದ ಕೆಲವು ಉಪಕರಣಗಳನ್ನ ವ್ಯವಸಾಯದಲ್ಲಿ ಬಳಸುವಂಥದ್ದು ಕಂಡು ಬಂತು. ನೇಗಿಲುಗಳನ್ನು ಎಳೆಯಲಿಕ್ಕೆ ಎತ್ತುಗಳು ಅವತ್ತು ಅಗತ್ಯವಾಗಿದ್ದು, ಈ ಧಾರ್ಮಿಕ ಆಚರಣೆಗಳಲ್ಲಿ ಎತ್ತುಗಳನ್ನ ಬಲಿ ಕೊಡ್ತಾ ಇದ್ರು. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕು ಎಂದರೆ ಪ್ರಾಣಿ ಬಲಿ. ಅದರಲ್ಲೂ ವಿಶೇಷವಾಗಿ ವ್ಯವಸಾಯಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಅಥವಾ ನೇಗಿಲುಗಳನ್ನು ಎಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಎತ್ತುಗಳನ್ನ ಯಾಗಗಳಲ್ಲಿ ಬಲಿ ಕೊಡ್ತಾ ಇದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಆಯಿತು, ಇಳಿಮುಖ ಆಯಿತು. ಆ ಕಾರಣದಿಂದಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಉದಯಕ್ಕೆ ಕಾರಣ ಆಗಿರ್ಬೋದು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಬಲಿಯನ್ನ ತಿರಸ್ಕರಿಸಿ ಅಹಿಂಸೆಯನ್ನ ಬೋಧಿಸುತ್ತಿದ್ದಂತಹ ಹೊಸ ಧರ್ಮಗಳು ಜನರಿಗೆ ಹೊಸ ಭರವಸೆಯನ್ನ ಅವರು ನೀಡಿದ್ರು. ಹಾಗಾಗಿ ಅಂದಿನ 5ನೇ ಶತಮಾನ, ಕ್ರಿಸ್ತಪೂರ್ವ 5ನೇ ಶತಮಾನದ ಜನರು ಆ ಹೊಸ ಧರ್ಮಗಳ ಕಡೆಗೆ ಅವರು ಆಕರ್ಷಿತರಾಗ್ತಾರೆ. ಹಾಗಾದರೆ ಬಹುಮುಖ್ಯವಾಗಿ ಅಹಿಂಸೆಯ ಆಕರ್ಷಣೆ ಈ ಅಹಿಂಸೆಯ ತತ್ವದ ಒಂದು ಆಕರ್ಷಣೆ ಎನ್ನುವಂಥದ್ದು ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಗಿದೆ ಎನ್ನುವಂಥದ್ದನ್ನು ನಾವು ಈ ಕಾಲಾವಧಿಯಲ್ಲಿ ನಗರಗಳು ಬೆಳವಣಿಗೆ ಆಗ್ತವೆ. ಉದಾಹರಣೆಗೆ ಕೌಶಾಂಬಿ, ಕುಶಿನಗರ, ವಾರಣಾಸಿ, ಬಿಹಾರದಲ್ಲಿ ವೈಶಾಲಿ, ಆಮೇಲೆ ಚಿರಾಂಡು ರಾಜಗೃಹಗಳು ಕೂಡ ಇಲ್ಲಿ ಪ್ರವರ್ಧಮಾನಕ್ಕೆ ಬರ್ತವೆ. ಇಲ್ಲಿ ವೈಶ್ಯರು ಬೌದ್ಧ ಮತ್ತು ಜೈನ ಧರ್ಮಗಳನ್ನ ಇಲ್ಲಿ ಸ್ವೀಕರಿಸ್ತಾರೆ. ನೆನಪಿಟ್ಕೊಳ್ಬೇಕು, ಈ ವೈಶ್ಯರು ಜೈನ ಧರ್ಮಗಳನ್ನ ಮತ್ತು ಬೌದ್ಧ ಧರ್ಮಗಳನ್ನ ಅವರು ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದು. ಹೀಗೆ ಅನೇಕ ನಗರಗಳು ಕೂಡ ಬೆಳವಣಿಗೆ ಆಗ್ತವೆ. ಈ ನಗರಗಳಲ್ಲಿ ಗಂಗಾ ನದಿಯ ಬಯಲಲ್ಲಿ ಜನಪದಗಳು, ಮಹಾಜನಪದಗಳು, ರಾಜರು ಪುರೋಹಿತರ ಪ್ರಾಬಲ್ಯವನ್ನ ಮುರಿಯುವಂತ ಹೊಸ ಧರ್ಮವನ್ನ ಹುಡುಕ್ತಾ ಇದ್ರು. ಯುದ್ಧಗಳ ನಿರರ್ಥಕತೆಯನ್ನ ಮತ್ತು ಅಹಿಂಸೆಯನ್ನು ಬೋಧಿಸುವಂತ ಬುದ್ಧ ಮಹಾವೀರರ ತತ್ವಗಳನ್ನು ಜನ ಅವತ್ತು ಒಪ್ಪಿಕೊಳ್ತಾರೆ. ಅಂದ್ರೆ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಜನಪದಗಳು ಮತ್ತು ಮಹಾಜನಪದಗಳು ಇದ್ವು. ರಾಜರುಗಳು ಪುರೋಹಿತರ ಪ್ರಾಬಲ್ಯವನ್ನ ಮುರಿಯುವಂತಹ ಹೊಸ ಧರ್ಮಗಳನ್ನ ಅವತ್ತು ಜನ ಹುಡುಕ್ತಾ ಇದ್ರು. ಯುದ್ಧಗಳ ನಿರರ್ಥಕತೆ, ಯುದ್ಧಗಳನ್ನು ಮಾಡಿದ್ರೆ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಸ್ಥಿತಿ ಇತ್ತು. ಹಾಗಾಗಿ ಅಹಿಂಸೆಯನ್ನ ಬೋಧಿಸುವಂತಹ ಬೌದ್ಧ ಮತ್ತು ಜೈನ ಧರ್ಮದ ತತ್ವಗಳ ಕಡೆಗೆ ಅವರು ಆಕರ್ಷಣೆಯನ್ನ ಮಾಡಿಕೊಂಡ್ರು. ಹೀಗಾಗಿ ನಾವು ಮೊಟ್ಟ ಮೊದಲ ಬಾರಿಗೆ ನೋಡುವಂಥದ್ದು ಯಾವುದಪ್ಪ ಅಂದ್ರೆ ಜೈನ ಧರ್ಮ. ಹಾಗಾದರೆ ಈ ಜೈನ ಧರ್ಮ ಈ ಎಲ್ಲ ಕಾರಣಗಳಿಂದಾಗಿ ಜೈನ ಮತ್ತು ಬೌದ್ಧ ಧರ್ಮಗಳು ಉಗಮ ಆಗಿವೆ. ಬಹುಮುಖ್ಯವಾಗಿ ವರ್ಣ ವ್ಯವಸ್ಥೆ, ಅದರಲ್ಲಿ ಪ್ರಾಣಿ ಬಲಿ, ಅಲ್ಲಿ ಇರ್ತಕ್ಕಂತಹ ಅಹಿಂಸೆ. ಅಂದ್ರೆ ಹೊಸ ಧರ್ಮಗಳು ಅಹಿಂಸೆಯ ತತ್ವವನ್ನ ಬೋಧಿಸುವ ಕಾರಣಕ್ಕಾಗಿ ಈ ಒಂದು ಆಕರ್ಷಣೆಗೆ ಜನ ಹೊಸ ಧರ್ಮಗಳ ಆಕರ್ಷಣೆಯನ್ನು ಮಾಡ್ಕೊಳ್ತಾರೆ. ಹೀಗಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಉದಯಕ್ಕೆ ಇವೆಲ್ಲವೂ ಕೂಡ ಕಾರಣ. ಹಾಗಾಗಿ ಮೊದಲು ನಾವು ನೋಡುವಂಥದ್ದು ಜೈನ ಧರ್ಮ. ಮೊದಲನೇ ಧರ್ಮ ಜೈನ ಧರ್ಮ. ಅತ್ಯಂತ ಪುರಾತನ ಮತ ಅಂದ್ರೆ ಧರ್ಮಗಳಲ್ಲಿ ಜೈನ ಧರ್ಮವು ಕೂಡ ತುಂಬಾ ಪ್ರಮುಖವಾದಂಥದ್ದು. ಸಾಂಪ್ರದಾಯಿಕವಾಗಿ ಇಲ್ಲಿ ಜೈನರಲ್ಲಿ 24 ತೀರ್ಥಂಕರು ಇದ್ರು ಎನ್ನುವಂತ ನಂಬಿಕೆ. 24 ತೀರ್ಥಂಕರರು, ಈ 24 ತೀರ್ಥಂಕರರನ್ನ ಒಳಗೊಂಡಂತಹ ಧರ್ಮ ಯಾವುದಪ್ಪ ಅಂದ್ರೆ ಅದು ಜೈನ ಧರ್ಮ. ಋಷಭ ಎಂಬತಕ್ಕಂಥವನು ಮೊದಲನೇ ತೀರ್ಥಂಕರನಾದ್ರೆ ಪಾರ್ಶ್ವನಾಥ 23ನೇಯ ತೀರ್ಥಂಕರ. ಹಾಗಾದ್ರೆ ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅಂದ್ರೆ ಋಷಭ. ಇವನು ಮೊದಲನೆಯ ತೀರ್ಥಂಕರ. ಹಾಗೇನೆ ನಾವು ನೋಡಿದ್ರೆ ಈ ಋಷಭ ಆದ್ಮೇಲೆ ಪಾರ್ಶ್ವನಾಥ. ಈ ಪಾರ್ಶ್ವನಾಥ ಎಂಬತಕ್ಕಂಥವನು
23ನೇಯ ತೀರ್ಥಂಕರ. ಇದಾದ್ಮೇಲೆ ವರ್ಧಮಾನ ಮಹಾವೀರ. ಈ ವರ್ಧಮಾನ ಮಹಾವೀರ 24ನೇಯ ತೀರ್ಥಂಕರಾಗಿ ಜೈನ ಧರ್ಮವನ್ನ ಬೆಳವಣಿಗೆ ಮಾಡಿದರು ಅಥವಾ ಅದರ ಪ್ರಚಾರ ಮಾಡಿದರು. ಹೀಗೆ ಜೈನ ಧರ್ಮ ಪ್ರಾಚೀನ ಧರ್ಮಗಳಲ್ಲಿ ತುಂಬಾ ಪ್ರಮುಖವಾದಂಥದ್ದು. ಜೈನ ಧರ್ಮದಲ್ಲಿ 24 ತೀರ್ಥಂಕರಗಳು ಇದ್ರು ಎನ್ನುವಂತಹ ನಂಬಿಕೆ ಇದೆ. ಋಷಭ ಮೊದಲನೆಯ ತೀರ್ಥಂಕರ, ಪಾರ್ಶ್ವನಾಥ 23ನೇ ತೀರ್ಥಂಕರ, ವರ್ಧಮಾನ ಮಹಾವೀರ 24ನೇಯ ತೀರ್ಥಂಕರಾಗಿ ಜೈನ ಧರ್ಮದ ಪ್ರಚಾರ ಮತ್ತು ಬೆಳವಣಿಗೆಗೆ ಕಾರಣಕರ್ತರಾದರು. ಹಾಗಾದರೆ ಈ ಜೈನ ಧರ್ಮ ಪಾರ್ಶ್ವನಾಥನು ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ರಾಜ ಅಶ್ವಸೇನ ಮಗನಾಗಿ ಇವನು ಜನಿಸ್ತಾರೆ. ಇವನು ಸುಖ ಭೋಗಗಳನ್ನು ತ್ಯಜಿಸಿ ಅಮರ ಆದ ಎನ್ನುವಂಥ ನಂಬಿಕೆ ಇದೆ. ಸರ್ವಸಂಗ ಪರಿತ್ಯಾಗಿಯಾಗಿ ಇವನು ಸನ್ಯಾಸಿ ಆಗ್ತಾನೆ. ಇವನು ಸುಖಮಯ ಜೀವನಕ್ಕೆ ಬದುಕಿಗೆ 4 ತತ್ವಗಳನ್ನ ಇವನು ಸೂಚನೆ ಮಾಡಿದ್ದ ಅಂತೇಳಿ. ಪಾರ್ಶ್ವನಾಥ 23ನೇ ತೀರ್ಥಂಕರ. ಇವನ ತಂದೆ ಅಶ್ವಸೇನ. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಅಶ್ವಸೇನ ಅಂತಕ್ಕಂಥ ರಾಜ ಇದ್ದ. ಈ ಪಾರ್ಶ್ವನಾಥ ತನ್ನ ಸುಖ ಭೋಗಗಳನ್ನ ತ್ಯಜಿಸಿ ಸನ್ಯಾಸಿಯಾಗಿ ಸರ್ವಸಂಗ ಪರಿತ್ಯಾಗಿ ಆಗ್ತಾನೆ. ಆಮೇಲೆ ಇವನು ತಪಸ್ಸು ಮಾಡಿ ಅಮರನಾಗ್ತಾನೆ. ಇವನು ಸುಖಮಯ ಬದುಕಿಗೆ 4 ತತ್ವಗಳನ್ನ ಹೇಳ್ತಾನೆ. ಆ ಪಾರ್ಶ್ವನಾಥ ಬೋಧಿಸಿದಂತಹ 4 ತತ್ವಗಳು ಅಂತೇಳಿ ತಿಳ್ಕೊಳ್ಳೋಣ. ಪಾರ್ಶ್ವನಾಥ ಬೋಧಿಸಿದ 23ನೇ ತೀರ್ಥಂಕರ ಪಾರ್ಶ್ವನಾಥ ಬೋಧಿಸಿದ ಪಾರ್ಶ್ವನಾಥನ ತತ್ವಗಳು. ಬೋಧಿಸಿದಂಥ ತತ್ವಗಳು ಯಾವ್ಯಾವ ಅಂತೇಳಿ ಈಗ ನಾವು ನೋಡೋಣ. ಒಂದು ನಮಗೆ ಗೊತ್ತಿದೆ ಅಹಿಂಸೆ. ಒಂದೇದು ಯಾವುದು? ಅಹಿಂಸೆ. 2 ಸತ್ಯ. 3 ಆಸ್ತೇಯ. 4 ಅಪರಿಗ್ರಹ. ಆಸ್ತಿಯನ್ನ ಹೊಂದದಿರುವುದು. ಒಂದೇ ನೋಡೋಣ. ಒಂದನೇದು ಅಹಿಂಸೆ. ಅಹಿಂಸೆಯನ್ನ ಪಾರ್ಶ್ವನಾಥ ಎಂತಕ್ಕಂಥವನು ಬೋಧಿಸಿದ. 2ನೇದು ಸತ್ಯ. 3ನೇದು ಆಸ್ತೇಯ, ಕದಿಯದಿರುವುದು ಅಂತ ಹೇಳಿ ಕರೀತಾರೆ. ಆಸ್ತೇಯ. ಆಸ್ತೇಯ ಅಂದ್ರೆ ಕದಿಯದಿರುವುದು, ಕಳ್ಳತನ ಮಾಡದಿರುವುದು. ಕದಿಯದಿರುವುದು, ಕಳ್ಳತನ ಮಾಡಬಾರದು. ಕೊನೆಯದು ಯಾವ್ದಪ್ಪ ಅಂದ್ರೆ ಅಪರಿಗ್ರಹ. ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಆಸ್ತಿಯನ್ನ ಹೊಂದದಿರುವುದು. ಆಸ್ತಿಯನ್ನು ಹೊಂದದಿರುವುದು. ಆಸ್ತಿಯನ್ನು ಹೊಂದು. ಇವು ಜೈನ ಧರ್ಮದಲ್ಲಿ 23ನೇಯ ತೀರ್ಥಂಕರನಾದ ಪಾರ್ಶ್ವನಾಥನ ತತ್ವಗಳು. ಪಾರ್ಶ್ವನಾಥ ಬೋಧಿಸಿದಂತ ತತ್ವಗಳಲ್ಲಿ 1 ಅಹಿಂಸೆ, 2 ಸತ್ಯ, 3 ಆಸ್ತೇಯ. ಆಸ್ತೇಯ ಎಂದರೆ ಕಳ್ಳತನ ಮಾಡದಿರುವುದು ಅಥವಾ ಕದಿಯದಿರುವುದು. ಅಪರಿಗ್ರಹ ಅಂದರೆ ಆಸ್ತಿಯನ್ನ ಹೊಂದದಿರುವುದು ಎನ್ನುವಂಥದ್ದು ಇದು ಪಾರ್ಶ್ವನಾಥನು ಬೋಧಿಸಿದಂಥ ಒಂದು ತತ್ವ. ಕೊನೆಯ ಒಂದು ತತ್ವ ಬ್ರಹ್ಮಚರ್ಯ. ಇದನ್ನು ವರ್ಧಮಾನ ಮಹಾವೀರ ಕೊನೆಯದಾಗಿ ಸೇರಿಸ್ತಾನೆ. ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯ ಎನ್ನುವಂಥ ಒಂದು ತತ್ವವನ್ನ ವರ್ಧಮಾನ ಮಹಾವೀರ ಸೇರಿಸ್ತಾನೆ. ವರ್ಧಮಾನ ಮಹಾವೀರ. ಹಾಗಾದರೆ ಈ 5 ತತ್ವಗಳನ್ನ ನಾವು ಜೈನ ಧರ್ಮದ ಬೋಧನೆಗಳು ಅಥವಾ ಜೈನ ಧರ್ಮದ ತತ್ವಗಳು ಅಂತೇಳಿ ಕರೀತೇವೆ. ನೆನಪಿಟ್ಕೊಳ್ಬೇಕು, ಜೈನ ಧರ್ಮದ ಬೋಧನೆಗಳು ಯಾರಂದ್ರೆ ಪಾರ್ಶ್ವನಾಥನ ಬೋಧಿಸಿದಂಥ 4 ತತ್ವಗಳು ಮತ್ತು ವರ್ಧಮಾನ ಮಹಾವೀರ ಸೇರಿಸಿದಂಥ ಒಂದು ಹೊಸ ತತ್ವ ಬ್ರಹ್ಮಚರ್ಯ. ಅಂದ್ರೆ ವರ್ಧಮಾನ ಮಹಾವೀರ ಬ್ರಹ್ಮಚರ್ಯವನ್ನು ಬೋಧಿಸಿದ ಅಂತೇಳಿ. 1 ಅಹಿಂಸೆ, 2 ಸತ್ಯ, 3 ಆಸ್ತೇಯ, ಕದಿಯದಿರುವುದು, 4 ಅಪರಿಗ್ರಹ, ಆಸ್ತಿಯನ್ನ ಹೊಂದದಿರುವುದು, ಬ್ರಹ್ಮಚರ್ಯ ಎನ್ನುವಂಥದ್ದನ್ನ ವರ್ಧಮಾನ ಅವನು ಸೇರ್ಪಡೆ ಮಾಡಿದ ಅಂತೇಳಿ. ಇದಿಷ್ಟು ಕೂಡ ಪಾರ್ಶ್ವನಾಥನಿಗೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳು. ಹಾಗಾದರೆ ವರ್ಧಮಾನ ಮಹಾವೀರ ಜೈನ ಧರ್ಮದ ಪ್ರಮುಖ ತೀರ್ಥಂಕರಲ್ಲಿ ವರ್ಧಮಾನ ಮಹಾವೀರ. ಈ ವರ್ಧಮಾನ ಮಹಾವೀರನ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ವರ್ಧಮಾನ ಮಹಾವೀರ. ಈ ವರ್ಧಮಾನ ಮಹಾವೀರ ಕ್ರಿಸ್ತಪೂರ್ವ 599ರಿಂದ ಸಾಮಾನ್ಯ ಶಕ ಪೂರ್ವ 599ರಿಂದ 527ರವರೆಗೆ ಜನಿಸಿದ ಬದುಕಿದಂಥ ಒಬ್ಬ ಮಹಾನ್ ತೀರ್ಥಂಕರ. ವರ್ಧಮಾನ ಮಹಾವೀರನ ಕಾಲಾವಧಿ ಕ್ರಿಸ್ತಪೂರ್ವ ಸಾಮಾನ್ಯ ಶಕ ಪೂರ್ವ 590ರಿಂದ
99ರಿಂದ 527. ವರ್ಧಮಾನ ಮಹಾವೀರ 24ನೆಯ ತೀರ್ಥಂಕರ. ನಿಮ್ಗೆ ಗೊತ್ತಿದೆ 24ನೆಯ ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರ. ಈ ವರ್ಧಮಾನ ಮಹಾವೀರ ಇವನು ನಾವಿನ ಉತ್ತರ ಭಾರತದಲ್ಲಿ ಇದ್ದಂತಹ ಗಣರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ವೈಶಾಲಿಯ ಕುಂಡಲವನದಲ್ಲಿ ಇವನು ಜನಿಸ್ತಾನೆ. ಇವನ ಜನ್ಮಸ್ಥಳ ಕುಂಡಲವನ. ಇವನ ತಂದೆ ಸಿದ್ಧಾರ್ಥ. ಹೀಗೆ ಜ್ಞಾತ್ರಿಕ ಎಂಬ ಬುಡಕಟ್ಟಿನ ರಾಜ ಅವನು ಬಿಹಾರದ ಮುಜಾಫರ್ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಸ್ತುತ ಇವತ್ತು ಕುಂಡಲ ಗ್ರಾಮದಲ್ಲಿ ವರ್ಧಮಾನ ಮಹಾವೀರ ಜನಿಸ್ತಾನೆ. ತಾಯಿ ತ್ರಿಶಾಲಾ ದೇವಿ. ಈ ತ್ರಿಶಾಲಾ ದೇವಿ ಮತ್ತು ತ್ರಿಶಾಲಾ ದೇವಿ ತಾಯಿ. ತ್ರಿಶಾಲಾ ದೇವಿ ಮತ್ತು ಆ ಸಿದ್ಧಾರ್ಥನ ಮಗನಾಗಿ ಪುತ್ರನಾಗಿ ವರ್ಧಮಾನ ಮಹಾವೀರರು ಜನಿಸ್ತಾರೆ. ಈಕೆ ವೈಶಾಲಿ ಯುವರಾಜ ಚೇತಕನ ಸಹೋದರಿ. ಪ್ರಬಲ ಗಣರಾಜ್ಯವಾಗಿರ್ತಕ್ಕಂಥ ಲಿಚ್ಚವಿಗಳ ಯುವ ರಾಣಿ ಯಶೋಧರೆಯೊಡನೆ ಇವನ ಲಗ್ನವೂ ಕೂಡ ಆಗುತ್ತೆ. ವರ್ಧಮಾನ ಮಹಾವೀರನು ಯಶೋಧರೆಯೊಂದಿಗೆ ಮದುವೆಯನ್ನು ಕೂಡ ಮಾಡಿಕೊಳ್ತಾನೆ. ಇದು ಇವನ ಆರಂಭಿಕ ಜೀವನದ ಒಂದು ಕಥೆ. ಹಾಗಾದರೆ ವರ್ಧಮಾನ ಮಹಾವೀರ ಏನು ಸಾಧನೆಯನ್ನು ಮಾಡಿದ? 30ನೆಯ ವಯಸ್ಸಿನಲ್ಲಿ, ತನ್ನ 30ನೆಯ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆಯ ಹುಡುಕಾಟದಲ್ಲಿ ತೊಡಗಿದ್ದ. ಮೊದಲು ವರ್ಧಮಾನ ಮಹಾವೀರ ತನ್ನ ಮನೆಯನ್ನು ತ್ಯಜಿಸ್ತಾನೆ. ಸತತ 12 ವರ್ಷಗಳ ಕಾಲದ ಸತ್ಯದ ಹುಡುಕಾಟದಲ್ಲಿ ಇವನು ಹರಿದಾಡ್ತಾನೆ. 12 ವರ್ಷಗಳ ಕಾಲ ಘನಘೋರವನ್ನು ತಪಸ್ಸನ್ನು ಮಾಡ್ತಾನೆ. ಇವನು ಉಪವಾಸವನ್ನು ಮಾಡುವ ಮೂಲಕ ದೇಹವನ್ನು ದಂಡಿಸಿಕೊಳ್ತಾನೆ. 42ನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದುಕೊಳ್ತಾನೆ. 42ನೆಯ ವಯಸ್ಸು. ಈ 42ನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ವರ್ಧಮಾನ ಮಹಾವೀರ ಪಡೆದುಕೊಳ್ತಾನೆ. ಇವನು 30ನೇ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆಯ ಹುಡುಕಾಟದಲ್ಲಿ ಇವನು ತೊಡಗ್ತಾನೆ. ಮೊದಲು ಮನೆಯನ್ನ ಮತ್ತೆ ಹೆಂಡತಿ, ಮಕ್ಕಳು, ರಾಜ್ಯ, ಸಂಸಾರವನ್ನು ತ್ಯಜಿಸ್ತಾನೆ. 12 ವರ್ಷಗಳ ಸತತ ಸತ್ಯಾನ್ವೇಷಣೆಯ ಹುಡುಕಾಟದಲ್ಲಿ ಅಲೆದಾಡ್ತಾನೆ. ತಪಸ್ಸನ್ನು ಮಾಡ್ತಾನೆ. ಮನೆಗೆ ಉಪವಾಸ ಮಾಡುವ ಮೂಲಕ ಸ್ವತಃ ತನ್ನ ದೇಹವನ್ನು ದಂಡಿಸಿಕೊಳ್ತಾನೆ. 42ನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಇವನು ವರ್ಧಮಾನ ಮಹಾವೀರ ಪಡೆದುಕೊಳ್ತಾನೆ. ಕೈವಲ್ಯ ಜ್ಞಾನ ಅಂದ್ರೆ ಏನಪ್ಪ ಅಂದ್ರೆ ಜ್ಞಾನೋದಯ ಅಂತೇಳಿ. ಜ್ಞಾನೋದಯ ಎಂದರ್ಥ ಅಂದರೆ ಇವನು ಇಂದ್ರಿಯಗಳನ್ನ ನಿಗ್ರಹಿಸಿ ಸುಖ ಹಾಗೂ ಯಾತನೆಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಿಕೊಳ್ತಾನೆ. ಈ ಸಾಧನೆಗಾಗಿ ಇವನನ್ನ ಮಹಾವೀರ ಅಂತೇಳಿ ನಾವು ಕರಿತೇವೆ. ಜಿನ ಅಂತಂದ್ರೆ ಎಲ್ಲವನ್ನೂ ನಿಗ್ರಹಿಸಿದವನು. ಜಿನ ಅಂದ್ರೆ ಏನು? ಎಲ್ಲವನ್ನೂ ನಿಗ್ರಹಿಸಿದವನಿಗೆ ನಾವು ಏನು ಕರಿತೀವಿ? ಜಿನ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಕೈವಲ್ಯ ಜ್ಞಾನ ಅಂದ್ರೇನು? ಜ್ಞಾನೋದಯ. ಅಂದರೆ ಇವನಿಗೆ 42ನೆಯ ವಯಸ್ಸಿನಲ್ಲಿ ಜ್ಞಾನೋದಯ ಆಗುತ್ತೆ. ಇವನು ಎಲ್ಲ ನಮ್ಮ ಪಂಚೇಂದ್ರಿಯಗಳು ಅಂತ ಏನು ಕರಿತೀವಲ್ಲ, ಇಂಥ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ ಸುಖ ಹಾಗೂ ಯಾತನೆಗಳ ಮೇಲೆ ಇವನು ನಿಯಂತ್ರಣವನ್ನು ಸಾಧಿಸಿಕೊಳ್ತಾನೆ. ಈ ಸಾಧನೆಗಾಗಿ ಇವನನ್ನು ನಾವು ಮಹಾವೀರ, ಇಂದ್ರಿಯಗಳನ್ನ ನಿಗ್ರಹಿಸಿದ ಕಾರಣಕ್ಕಾಗಿ ವರ್ಧಮಾನನ್ನ ನಾವು ಮಹಾವೀರ ಅಂತೇಳಿ ಕರಿತೇವೆ. ಅವನ ಹೆಸರಿನ ಜೊತೆಗೆ ಅದು ಸೇರಿಕೊಳ್ಳುತ್ತೆ, ವರ್ಧಮಾನ ಮಹಾವೀರ. ಹಾಗಾದ್ರೆ ಜಿನ ಅಂದ್ರೆ ಏನಪ್ಪಾ ಅಂದ್ರೆ ಇವನು ಸಾಧನೆಗಾಗಿ ಇವನು ಮಹಾವೀರ ಅಂತ ಕರೆಸಿಕೊಂಡ. ಕೊನೆಗೆ ಎಲ್ಲವನ್ನೂ ನಿಗ್ರಹಿಸಿದವನಿಗೆ ನಾವು ಜಿನ ಅಂತೇಳಿ ಕರಿತೇವೆ. ಹೀಗಾಗಿ ಇವನ ಅನುಯಾಯಿಗಳನ್ನ ನಾವು ಜೈನರು. ಜಿನ ಅಂದ್ರೆ ಎಲ್ಲವನ್ನೂ ನಿಗ್ರಹಿಸಿದವನು. ಇವನ ಅನುಯಾಯಿಗಳನ್ನ ನಾವು ಜೈನರು ಅಂತ ಹೇಳಿ ಕರೀತೇವೆ. ಇದಿಷ್ಟು ಕೂಡ ಈ ಒಂದು ವರ್ಧಮಾನ ಮಹಾವೀರನಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು ಅಂತ ಹೇಳಿ. ವರ್ಧಮಾನ ಮಹಾವೀರ ತನ್ನ ಉಳಿದಂತ 30 ವರ್ಷಗಳ ಬದುಕನ್ನ ಗಂಗಾ ನದಿಯ ಪ್ರದೇಶದಲ್ಲಿ ಅವನು ಜನತೆಗೆ ತನ್ನ ಬೋಧನೆಯನ್ನು ಮಾಡ್ತಾ ಕಳಿತಾನೆ. ಪಶ್ಚಿಮ ಭಾರತಕ್ಕೂ ಕೂಡ ಬೋಧನೆಗಳನ್ನು ಮಾಡ್ತಾ ಬರ್ತಾನೆ. ತನಗೆ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬತಕ್ಕಂಥ ಜಾಗದಲ್ಲಿ ನಿರ್ವಾಣವನ್ನು ಹೊಂದ್ತಾನೆ. ಇವನು 5 ಪ್ರತಿಜ್ಞೆಗಳನ್ನ ಮತ್ತು ನಡವಳಿಕೆಗಳನ್ನ, ನಿಯಮಗಳನ್ನ ಅವನು ಬೋಧಿಸಿದ. ಪಾವಾಪುರಿ ಅಂತಕ್ಕಲ್ಲಿ ಇವನು ನಿರ್ವಾಣವನ್ನ ಹೊಂದಿದ. ನಿರ್ವಾಣ ಅಂದ್ರೆ ಮೋಕ್ಷವನ್ನು ಸಾಧಿಸಿದ. ಹೀಗೆ ವರ್ಧಮಾನ ಮಹಾವೀರನು ಇಡೀ ಉಳಿದಂತ 30 ವರ್ಷಗಳ ಕಾಲ ಭಾರತಾದ್ಯಂತ ಅವನು ಧರ್ಮವನ್ನು ಪ್ರಚಾರ ಮಾಡ್ತಾನೆ. ಕೊನೆಗೆ ತನ್ನ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ನಿರ್ವಾಣವನ್ನು ಹೊಂದುತ್ತಾನೆ. ಮಹಾವೀರ 5 ಪ್ರತಿಜ್ಞೆಗಳನ್ನ ಅವನು ಬೋಧಿಸ್ತಾನೆ, ನಡವಳಿಕೆ ನಿಯಮಗಳನ್ನು ಬೋಧಿಸ್ತಾನೆ. ಇವುಗಳನ್ನ ನಾವು ತ್ರಿರತ್ನಗಳು ಅಂತೇಳಿ
ಹಾಗಾದರೆ ವರ್ಧಮಾನ ಮಹಾವೀರ ಬೋಧಿಸಿದಂತಹ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳು ಯಾವ್ಯಾವು ಅನ್ನುವಂಥದ್ದನ್ನ ನಾವು ನೋಡೋಣ. ವಿದ್ಯಾರ್ಥಿಗಳು ಇದೆಲ್ಲ ಬರ್ಕೊಂಡಿದ್ರಲ್ಲ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಉಗಮದ ಅಥವಾ ಉದಯದ ಹಿನ್ನೆಲೆ. ನಂತರ ನಾವು ನೋಡುವಂಥದ್ದು ಜೈನ ಧರ್ಮ. ಜೈನ ಧರ್ಮದಲ್ಲಿ ಪಾರ್ಶ್ವನಾಥ ಮತ್ತು ವರ್ಧಮಾನ ಮಹಾವೀರನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನಾವು ವರ್ಧಮಾನ ಮಹಾವೀರನ ಬೋಧನೆಗಳನ್ನು ನಾವೀಗ ತಿಳ್ಕೊಳ್ಳೋಣ. ವರ್ಧಮಾನ ಮಹಾವೀರ ಪಂಚ ಪ್ರತಿಜ್ಞೆಗಳನ್ನ ಮತ್ತು ತ್ರಿರತ್ನಗಳನ್ನ ಬೋಧಿಸುತ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಅವುಗಳು ಯಾವ್ಯಾವು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಪಂಚ ಪ್ರತಿಜ್ಞೆಗಳು, ವರ್ಧಮಾನ ಮಹಾವೀರನ ಪಂಚ ಪ್ರತಿಜ್ಞೆಗಳು. ಪಂಚ ಪ್ರತಿಜ್ಞೆಗಳು ಯಾವ್ಯಾವ ಅಂತ ನೋಡೋಣ. ಒಂದೇದು ಯಾವುದಪ್ಪ ಅಂದ್ರೆ ಅಹಿಂಸೆ. ಅಲ್ಲಿದ್ದು ನಾವು ಅಹಿಂಸೆ ಏನು ವರ್ಧಮಾನ ಪಾರ್ಶ್ವನಾಥ ಬೋಧಿಸಿದಂತಹ ಅಥವಾ ಜೈನ ಧರ್ಮದ ಬೋಧನೆಗಳೇ ಅದು ಅಹಿಂಸೆ. 2 ಸತ್ಯ, 3 ಆಸ್ಥೇಯ, 4 ಅಪರಿಗ್ರಹ, 5 ಬ್ರಹ್ಮಚರ್ಯ, 6 ಇವುಗಳನ್ನು ನಾವು ಪಂಚ ಪ್ರತಿಜ್ಞೆಗಳು ಅಂತೇಳಿ ಕರೀತೇವೆ. ಇನ್ನೊಂದು ಪ್ರಮುಖವಾದ ಅಂಶ ತ್ರಿರತ್ನಗಳು. ಈ ತ್ರಿರತ್ನಗಳು ಅಂದ್ರೆ ಯಾವಪ್ಪ ಅಂದ್ರೆ ಸಮ್ಯಕ್ ಜ್ಞಾನ. ಈ ಸಮ್ಯಕ್ ಜ್ಞಾನವನ್ನ ನಾವು ಒಳ್ಳೆಯ ಜ್ಞಾನ, ಹಾಗೆ ಸಮ್ಯಕ್ ದರ್ಶನ, ಹಾಗೆಯೇ ನೋಟ, ಚಾರಿತ್ರ್ಯ, ಸಮ್ಯಕ್ ಚಾರಿತ್ರ್ಯ, ಇವುಗಳನ್ನು ತ್ರಿರತ್ನಗಳು ಅಂತೇಳಿ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ವರ್ಧಮಾನ ಮಹಾವೀರನು ಬೋಧಿಸಿದಂತಹ ಅಹಿಂಸೆ, ಸತ್ಯ, ಆಸ್ಥೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯಗಳನ್ನ ನಾವು ಪಂಚ ಪ್ರತಿಜ್ಞೆಗಳು ಅಂತ ಹೇಳಿ ಕರಿತೇವೆ. ತ್ರಿರತ್ನಗಳು ಅಂದ್ರೆ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯಗಳನ್ನ ಜೈನ ಧರ್ಮದ ತ್ರಿರತ್ನಗಳು. ನಾವು ಸರಿಯಾದ ಜ್ಞಾನವನ್ನ, ಸರಿಯಾದ ನೋಟವನ್ನ, ಸರಿಯಾದ ಗುಣ ಚಾರಿತ್ರ್ಯವನ್ನ ಹೊಂದಬೇಕು ಎನ್ನುವಂತಹ ಒಂದು ತ್ರಿರತ್ನಗಳನ್ನ ಇವರು ಬೋಧಿಸ್ತಾರೆ ಅಂತ. ಹೀಗೆ ಜೈನ ಧರ್ಮ ಬಹಳ ತುಂಬಾ ಸರಳವಾದಂತಹ ಬೋಧನೆಗಳನ್ನು, ಎಲ್ಲ ಜನಸಾಮಾನ್ಯರು ಪಾಲಿಸಬಹುದಾದಂತಹ ಬೋಧನೆಗಳನ್ನ ಇವರು ಮಾಡ್ತಾರೆ. ಇವುಗಳು ಸಾರ್ವಕಾಲಿಕವಾದಂತಹ ಸತ್ಯ ಆಗಿದೆ. ವಿಶ್ವವೇ ಇವುಗಳನ್ನ ಪಾಲನೆ ಮಾಡುವಂತಹ ಕಡೆಗೆ ಹೋಗಿದೆ. ಹೀಗಾಗಿ ಈ 4 ಕೂಡ ಜೈನ ಧರ್ಮ ಬೋಧನೆ ಮಾಡಿದೆ. ಜೈನ ಧರ್ಮ ಪೂರ್ಣವಾಗಿ ದೇವರ ಇರುವಿಕೆಯನ್ನ ನಿರಾಕರಣೆ ಮಾಡಿದೆ. ದೇವರು ಇದ್ದಾನೆ, ಇಲ್ಲ ಅಂತ ಹೇಳಿದ. ಆದರೆ ನಾಸ್ತಿಕವಾದವನ್ನು ಕೂಡ ಇದು ಇದ್ದಾನೆ ಅಂದರೆ ಇದ್ದಾನೆ, ದೇವರು ಇಲ್ಲ ಎಂದವರು ಇಲ್ಲ ಅಂತ. ಹೀಗೆ ಪ್ರಪಂಚದ ಆಗು ಹೋಗುಗಳಲ್ಲಿ ದೇವರ ಪಾತ್ರವನ್ನ ಇವರು ನಿರಾಕರಿಸುತ್ತೆ. ಹಾಗೆ ಜನನಿಗಿಂತ ಕೆಳಗಿನ ಸ್ಥಾನದಲ್ಲಿ ದೇವರನ್ನ ಇಟ್ಟಿದ್ದಾರೆ. ಜನನಿಗಿಂತ ಕೆಳಗಿನ ಸ್ಥಾನದಲ್ಲಿ ದೇವರನ್ನ ಇಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಜಿನ ಅಥವಾ ಏನು ನಾವು ತೀರ್ಥಕರು ಅಂದಿಲ್ಲ, ಅವರೇನೆ ಇದು ಶ್ರೇಷ್ಠ ಅನ್ನುವ ಮಟ್ಟಕ್ಕಿದೆ. ಎಲ್ಲಾ ಚರಾಚರ ವಸ್ತುಗಳಲ್ಲಿ ಕೂಡ ಆತ್ಮ, ಜೀವ ಇದೆ ಎಂಬುದು ಈ ಜೈನರ ಒಂದು ನಂಬಿಕೆ. ಆತ್ಮ ಅಥವಾ ಜೀವದ ಶುದ್ಧೀಕರಣಕ್ಕೆ ನಾವು ಪುನರ್ಜನ್ಮದಿಂದ ಮುಕ್ತಿಯನ್ನ ನೀಡುತ್ತೆ ಅಂದರೆ ಆತ್ಮ ಶುದ್ಧಿ ಆಗಬೇಕು. ಆತ್ಮದ ಶುದ್ಧೀಕರಣ ಮಾತ್ರ ಯಾವುದರಿಂದ ಆಗುತ್ತೆ? ಪುನರ್ಜನ್ಮದಿಂದ ಮಾತ್ರ ಆಗುತ್ತೆ. ಹಾಗಾದರೆ ಈ ನಿರ್ವಾಣ ಸಾಧ್ಯ ಶುದ್ಧೀಕರಣವನ್ನು ನಾವು ಹೇಗೆ ಮಾಡ್ತೀವಿ? ತಪಸ್ಸು, ಉಪವಾಸ, ದೇಹದಂಡನೆ ಹಾಗೂ ಅದರ ಮೂಲಕದಿಂದ ಆಗುವಂಥ ದೇಹದ ನಾಶದಿಂದ ನಾವು ಪುನರ್ಜನ್ಮವನ್ನು ಪಡಲಿಕ್ಕೆ ಸಾಧ್ಯ ಇದೆ. ಇದನ್ನ ಸಲ್ಲೇಖನ ವ್ರತ ಅಂತೇಳಿ ಕರ್ಮ ಸಿದ್ಧಾಂತದಲ್ಲಿ ಜೈನರ ಮುಖ್ಯ ಆಯಾಮ ನಾವು ಕಾಣ್ತೇವೆ, ಸಲ್ಲೇಖನ ವ್ರತ ಅಂತೇಳಿ. ಇದರ ಪ್ರಕಾರ ಉತ್ತಮ ಮತ್ತು ಪುಣ್ಯ ಕಾರ್ಯಗಳ ಮುಖಾಂತರ ವಿಮೋಚನೆಯನ್ನ ನಾವು ಪಡಿಬಹುದಾಗಿದೆ. ಕೈವಲ್ಯ ಜ್ಞಾನವನ್ನ ಪಡೆಯಲು ದೇಹದ ಬಂಧನ, ಆತ್ಮ ವಿಮುಕ್ತ ಆಗುತ್ತೆ ಎನ್ನುವಂಥ ಅಂಶಗಳನ್ನ ಜೈನರು ನಂಬಿದ್ದಾರೆ ಎನ್ನುವುದನ್ನು ತಿಳ್ಕೊಳ್ಳಿ. ಸಾಂಪ್ರದಾಯಿಕವಾಗಿ ನಮಗೆ ಗೊತ್ತಿದೆ, ಜೈನ ಧರ್ಮದಲ್ಲಿ 2 ಪಂಗಡಗಳು ಎನ್ನುವಂಥದ್ದು. ಅದರಲ್ಲಿ ಒಂದು ಶ್ವೇತಾಂಬರಗಳು ಪಂಗಡಗಳು. ಹಾಗೆ ಜೈನ ಧರ್ಮದ ಪಂಗಡಗಳು ಯಾವುದಂದ್ರೆ ಒಂದು ಶ್ವೇತಾಂಬರ, ಮತ್ತೊಂದು ದಿಗಂಬರ. ಈ ಶ್ವೇತಾಂಬರ ಮತ್ತು ದಿಗಂಬರ ಎನ್ನತಕ್ಕಂಥ 2 ಪಂಗಡಗಳನ್ನ ನಾವು ಈ ಒಂದು ಜೈನ ಧರ್ಮದಲ್ಲಿ ನೋಡ್ತೇವೆ.
ನೋಡ್ತೇವೆ. ಅಂದ್ರೆ ಬಿಳಿಯ ಉಡುಪುಗಳನ್ನ ಧರಿಸಿದವರನ್ನ ಶ್ವೇತಾಂಬರರು ಅಂತೇಳಿ ಕರಿತೇವೆ. ಯಾವ ಉಡುಪನ್ನು ಧರಿಸದೇ ಇರ್ತಕ್ಕಂಥವರನ್ನ ನಾವು ದಿಗಂಬರರು ಅಂತೇಳಿ ನಾವು ಕರಿತೇವೆ. ಇವೆರಡೂ ಕೂಡ ಇಂದಿಗೂ ಕೂಡ ಆಚರಣೆಯಲ್ಲಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಮೊದಲ ಜೈನ ಸಮಾವೇಶದ ನಂತರ ಮಹಾವೀರನ ವಿಚಾರಗಳನ್ನ 12 ಗ್ರಂಥಗಳಲ್ಲಿ ಸಂಗ್ರಹ ಮಾಡಿದ್ದೇವೆ. ಇವುಗಳನ್ನ ಜೈನರ 12 ಅಂಗಗಳು ಅಂತೇಳಿ ಕರಿತೇವೆ. ಈ 12 ಅಂಗಗಳು ಪ್ರಾಕೃತ ಭಾಷೆಯಲ್ಲಿದ್ದಾವೆ. ಬಹಳ ಹಿಂದೆ ಜೈನರ ಒಂದು ಬಿಹಾರದ ಒಂದು ಗುಂಪು, ಅಂದ್ರೆ ಹಿಂದೆ ಜೈನರ ಒಂದು ಗುಂಪು ಬಿಹಾರದ ಕ್ಷಾಮಕ್ಕಾಗಿ ದಕ್ಷಿಣಕ್ಕೆ ಬಂದು ಶ್ರವಣ ಬೆಳಗೊಳದಲ್ಲಿ ನೆಲೆಸಿತು ಅಂತೇಳಿ. ಅಂದ್ರೆ ಅಂದಿನ ಕಾಲದಲ್ಲಿ ಬರಗಾಲ ಬಂತು ಬಿಹಾರದಲ್ಲಿ. ಆಗ ಆ ಜೈನ ಧರ್ಮದ ಒಂದು ಗುಂಪು ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ನೆಲೆಸಿದ್ರು ಅಂತೇಳಿ ನಾವು ಇತಿಹಾಸದಲ್ಲಿ ಓದ್ತೇವೆ. ದಕ್ಷಿಣ ಭಾರತದಲ್ಲಿ ಕೂಡ ಜೈನ ಧರ್ಮದ ಪ್ರಚಾರ ಆಗಿರುವಂಥದ್ದನ್ನು ನೋಡ್ತೇವೆ. ಇದರಿಂದ ಅಪಾರವಾದಂತಹ ಗ್ರಂಥಗಳು ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ರಚನೆ ಆಗ್ತವೆ. ಕನ್ನಡದ ಸುಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ಪಂಪ, ರನ್ನ ಮತ್ತು ಪೊನ್ನ, ಜನ್ನ ಇವರೆಲ್ಲರೂ ಕೂಡ ಜೈನ ಧರ್ಮದವರೇ ಆಗಿದ್ರು ಅಂತ ತಿಳ್ಕೊಳ್ತೇವೆ. ಜೈನ ಧರ್ಮದಲ್ಲಿ 1ನೇ ಸಮ್ಮೇಳನ ಪಾಟಲಿಪುತ್ರದಲ್ಲಿ ಕ್ರಿಸ್ತಪೂರ್ವ 300ರಲ್ಲಿ ನಡೆಯುತ್ತೆ. 2ನೇ ಸಮ್ಮೇಳನ ವಲ್ಲಭದಲ್ಲಿ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಇದು ನಡೆಯುತ್ತೆ ಎನ್ನುವಂಥದ್ದು. ಹೀಗೆ ಈ ಜೈನ ಧರ್ಮ ಭಾರತದಲ್ಲಿ ತುಂಬಾ ಉತ್ತಮವಾಗಿ ಪ್ರಚಾರ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ನಾವೆಲ್ಲರೂ ಕೂಡ ತುಂಬಾ ಸರಳವಾಗಿ ಪಾಲಿಸಬಹುದಾದಂತಹ ಈ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನ ವರ್ಧಮಾನ ಮಹಾವೀರ ಬೋಧಿಸಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತರುವಂಥದ್ದು. ತುಂಬಾ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎನ್ನುವಂಥ ಹೊಸ ಧರ್ಮಗಳು ಜನರನ್ನ ಆಕರ್ಷಣೆ ಮಾಡಿ ಎಲ್ಲ ಜನರು ಕೂಡ ಪಾಲಿಸುವಂತೆ ಮಾಡಿದಂತಹ ಧರ್ಮಗಳು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಜೈನ ಧರ್ಮದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಅವಧಿಯಲ್ಲಿ ನಾವು ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ.